ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಬಯೋಮೆಟ್ರಿಕ್ಕಿಂದ ಅಟೆಂಡೆನ್ಸ್ ರಿಪೋರ್ಟ್ನ ಪ್ರಿಂಟ್ ತೆಗೆದು ಹೇಗೆ ಎಂದೊಂದು ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಪೆನ್ಡ್ರೈವ್ ಹಾಕಿದ ನಂತರ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಮೆನುನಲ್ಲಿ ಯು ಫ್ಲಾಶ್ ಅಂತ ಒಂದು ಆಪ್ಷನ್ ಇದೆ. ಯು ಫ್ಲಾಶ್ ಮೇಲೆ ಕ್ಲಿಕ್ ಮಾಡಿ ಓಕೆ ಒತ್ತಿ. ಅದಾದಮೇಲೆ ಡೌನ್ಲೋಡ್ ಯೂಸರ್ ಫೈಲ್ಸ್, ಅಪ್ಲೋಡ್ ಯೂಸರ್ ಇನ್ಫಾರ್ಮೇಷನ್, ಅಟೆಂಡೆನ್ಸ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಐತೆ, ಥರ್ಡ್ ಆಪ್ಷನ್ನು. ಅಲ್ಲಿ ಸ್ಟಾರ್ಟ್ ಡೇಟು ಮತ್ತು ಎಂಡ್ ಡೇಟ್ ಇರುತ್ತೆ. ಅಲ್ಲಿ ಫಸ್ಟು ಇಯರ್ ಮೇಲೆ ಹೋಗಿ ಓಕೆ ಬಟನ್ ಕ್ಲಿಕ್ ಮಾಡಿ. ಅದಾದಮೇಲೆ ಮಂತ್ ಸೆಟ್ ಮಾಡಿ. ಮಂತ್ ಡೇಟಾ ಆಗಸ್ಟ್ ತೊಗೊಳ್ತಾ ಇದ್ದೀನಿ, ಹಿಂದಿನ ತಿಂಗಳದ್ದು. ಅಲ್ಲಿ 1/8/2025. ಅದಾದಮೇಲೆ ಓಕೆ ಒತ್ತಿ ಎಸ್ಕೇಪ್ ಹೊಡೀರಿ. ಆಮೇಲೆ ಎಂಡ್ ಡೇಟ್ನಲ್ಲಿ ಇಯರ್ 2025 ಆಗಸ್ಟ್ 31 ಸೆಟ್ ಮಾಡಿ ಓಕೆ ಒತ್ತಿ. ಆಮೇಲೆ ಎಸ್ಕೇಪ್ ಕ್ಲಿಕ್ ಮಾಡಿ. ನೋಡಿ, ಡೇಟ್ ಒತ್ತ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಎಸ್ಕೇಪ್ ಅಂತ ಕೊಟ್ಟರೆ ಅದು ಬ್ಯಾಕ್ ಬರುತ್ತೆ. ಅದಾದಮೇಲೆ ಆರೋ ಕೀ ಬಳಸಿ ಕೆಳಗೆ ಡೌನ್ಲೋಡ್ ಆಪ್ಷನ್ ಇದೆ. ಡೌನ್ಲೋಡ್ ಆಪ್ಷನ್ ಮೇಲೆ ಓಕೆ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಮೆಸೇಜ್ ಬರುತ್ತೆ, ಅಟೆಂಡೆನ್ಸ್ ರಿಪೋರ್ಟ್ ಅಂತ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಅದು ಡೌನ್ಲೋಡ್ ಆಗುತ್ತೆ ಡೈರೆಕ್ಟಾಗಿ ನಿಮ್ಮ ಪೆನ್ಡ್ರೈವ್ಗೆ. ಈಗ ನಿಮ್ಮ ಅಟೆಂಡೆನ್ಸ್ ರಿಪೋರ್ಟು ಪೆನ್ಡ್ರೈವ್ಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗಿರುತ್ತೆ. ಈಗ ಎಸ್ಕೇಪ್ ಒತ್ತಿ ನೀವು ಬ್ಯಾಕ್ ಬರ್ಬೋದು. ಈಗ ಆ ಪೆನ್ಡ್ರೈವ್ನ ತೆಗೆದು ನೀವು ಲ್ಯಾಪ್ಟಾಪಿಗೆ ಅಥವಾ ಸಿಸ್ಟಮಿಗೆ ಹಾಕಿ ಪ್ರಿಂಟೌಟ್ ತೆಗಿಬೋದು. ನೋಡಿರಿ, ಈ ಥರ ಪೆನ್ಡ್ರೈವ್ ಹಾಕಿದ್ಮೇಲೆ ಈ ಥರ ಒಂದೇ ಒಂದು ಫೈಲು ಒಂದು ಮಂತಿಂದು ಎಕ್ಸೆಲ್ ಶೀಟ್ ರೆಡಿಯಾಗಿ ಬಂದಿರುತ್ತೆ. ನೋಡಿ, ಈ ರೀತಿ ಸಮ್ಮರಿ ಇರುತ್ತೆ. ಎಲ್ಲ ಟೀಚರ್ಸಿಂದು ಸಮ್ಮರಿ, ಇನ್ ಔಟ್ ಎಲ್ಲ ಟೈಮಿಂಗ್ಸ್ ಇರುತ್ತೆ, ಡೇಟ್ ವೈಸ್ ಇರುತ್ತೆ. ಇದು ಸಮ್ಮರಿ ಇರುತ್ತೆ. ಇದರಲ್ಲಿ 3 ಶೀಟ್ ಇರ್ತವೆ. ಒಂದು ಸಮ್ಮರಿ ಇರುತ್ತೆ, ಇನ್ನೊಂದು ಲಾಗ್ ಶೀಟ್ ಅಂತ ಇರುತ್ತೆ, ಇನ್ನೊಂದು ಇಂಡಿವಿಜುವಲ್ ಶೀಟ್ ಇರುತ್ತೆ. ಪ್ರಿಂಟ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ಪೇಜ್ನ ಸೆಟ್ ಮಾಡ್ಕೊಳ್ರಿ. ಪೇಜ್ ಆಲ್ರೆಡಿ ಸೆಟ್ ಆಗಿರುತ್ತೆ. ಯಾವುದಾದ್ರು ಒಂದು ಕಾಲಮ್ ಮಿಸ್ ಆಗಿದ್ದರೆ ಪೇಜ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಈ ರೀತಿ ಪೇಜ್ನ ಸೆಟ್ ಮಾಡಿ ಪ್ರಿಂಟ್ ಕೊಡಬಹುದು. ಇದು ಸಮ್ಮರಿ ಆಫ್ ಅಟೆಂಡೆನ್ಸ್. ಎಲ್ಲ ಶಿಕ್ಷಕರದ್ದು ಒಂದು ಪೇಜಿನಲ್ಲಿ ಒಂದು ಮಾಹಿತಿ ಬಂದಿರುತ್ತೆ, ಸಮ್ಮರಿ ಇರುತ್ತೆ. ಇದಾದ ನಂತರ ಮತ್ತೆ ಇನ್ನೊಂದು ಶೀಟ್ ಇರುತ್ತೆ. ನೋಡಿರಿ, ಇಲ್ಲಿ ಕೆಳಗಡೆ ಶೀಟ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಲೀಸ್ಟ್ ಆಫ್ ಲಾಗ್ಸ್ ಅಂತ ಡೇಟ್ ವೈಸ್ ಎಲ್ಲ ಟೀಚರ್ಸಿಂದು ಮಾಹಿತಿ ಇರುತ್ತೆ. ಡೇಟ್ ವೈಸ್ ಆಬ್ಸೆಂಟ್ ಆಗಿರೋದು, ಇನ್ ಔಟು ಎಲ್ಲ ಇರುತ್ತೆ ಇದರಲ್ಲಿ. ಅಂದರೆ ಕನ್ಸಲ್ಟೇಟ್ ಇರುತ್ತೆ ಇದು. ಇದನ್ನು ಒಂದು ಪ್ರಿಂಟೆಡ್ ತಗೋಬೇಕು. ಇದಾದ ನಂತರ ಇನ್ನೊಂದು ಶೀಟ್ ಇರ್ತವೆ ಇಂಡಿವಿಜುವಲ್ ಆಗಿ. ಇಲ್ಲಿ ನೋಡಿರಿ, ಕೆಳಗಡೆ ಇರುತ್ತೆ. ಇದು ಶೀಟ್ಗಳು 3 ಇದ್ದಾವೆ. ಇಲ್ಲಿ ಟೀಚರ್ಸ್ ಎಷ್ಟಿರ್ತಾರೆ ಅಷ್ಟು ಒಂದು ಶೀಟಿಗೆ 3 ಟೀಚರ್ಸ್ ಹಂಗೆ ಇರುತ್ತದೆ ಆ ಶೀಟ್ಗಳು. ಇಲ್ಲಿ 8 ಟೀಚರ್ಸ್ ಇರೋದ್ರಿಂದ 3 ಶೀಟ್ ಕ್ರಿಯೇಟ್ ಆಗಿದ್ದಾವೆ, ಅಕ್ಕಪಕ್ಕದಲ್ಲೇ ಇರ್ತವೆ ಅವು. ಅದನ್ನು 1 ಬೈ 1 ಪ್ರಿಂಟ್ ತಕ್ಕೋಬೇಕು. ಇದರಲ್ಲಿ 3 ಟೀಚರ್ಸಿಂದ ಮಾಹಿತಿ ಇರುತ್ತೆ ಒಂದೊಂದು ಶೀಟ್ನಲ್ಲಿ. ಇಂಡಿವಿಜುವಲ್ ಆಗಿರುತ್ತೆ, ಪೂರ್ತಿ 1 ರಿಂದ 31ನೇ ತಾರೀಕು ತನಕನೂ ಇರುತ್ತೆ. ಇದೊಂದು ಪ್ರಿಂಟ್ ತಕ್ಕದ ಮೇಲೆ ಇದೇ ರೀತಿ ಈಗ ಟೀಚರ್ಸ್ ಸಂಖ್ಯೆ ಪ್ರಕಾರ 3 ಶೀಟ್ ಬರ್ತವೆ. ಫಸ್ಟು ಶೀಟ್ನ ಪ್ರಿಂಟ್ ತಕ್ಕೋಬೇಕು. 1 ಮಂತಿಂದಿದು ಫಸ್ಟು ಇದನ್ನು ಫೈಲ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇದು ಪ್ರಿಂಟ್ ಆದ ನಂತರ ಈ ರೀತಿ ಶೀಟ್ಗಳು ಬಂದಿರ್ತವೆ. ನೋಡಿ, ಸಮ್ಮರಿ ಆಫ್ ಅಟೆಂಡೆನ್ಸು, ಇದು ಲೀಸ್ಟ್ ಆಫ್ ಲಾಗ್ಸು, ಪೂರ್ತಿ ಎಲ್ಲ ಟೀಚರ್ಸಿಂದು ಒಂದು ಶೀಟ್ನಲ್ಲಿ ಬಂದಿರುತ್ತೆ ಡೇಟ್ ವೈಸು. ಇದಾದ ನಂತರ ಇಂಡಿವಿಜುವಲ್ ಆಗಿ
ಎಲ್ಲ ಟೀಚರ್ಸಿಂದು ಒಂದು ಅಟೆಂಡೆನ್ಸ್ ರಿಪೋರ್ಟ್ ಬಂದಿರುತ್ತೆ. ಇವಷ್ಟನ್ನು ಒಂದು ತಿಂಗಳವಾರು ಫೈಲ್ ಮಾಡಿ ಇಡಬೇಕಾಗುತ್ತೆ. ಯಾವಾಗ ಇನ್ನು ಔಟು ಆಮೇಲೆ ಆಬ್ಸೆಂಟ್ ಆಗಿರೋದು ಎಲ್ಲ ಮಾಹಿತಿ ಇದರಲ್ಲಿ ಇರುತ್ತೆ. ಇದೇ ರೀತಿಯ ಶಾಲೆಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ವೀಕ್ಷಿಸಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.